ನಮಸ್ಕಾರ. ಜೊತೆಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯುವ ಮತ್ತು ಸ್ವಚ್ಛತೆ ಕಾಪಾಡದವರ ವಿರುದ್ಧ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮಾರ್ಷಲ್ಗಳು ಎಲ್ಚೇನಹಳ್ಳಿ ವಾರ್ಡ್ನಲ್ಲಿ ಕಾರ್ಯಾಚರಣೆ ನಡೆಸಿ ದಂಡ ಹಾಕಿ ಅರಿವು ಮೂಡಿಸಿದ್ದಾರೆ. ಹೌದು, ಅಂಥದೇ ಒಂದು ಘಟನೆ ಇಂದು ಬೆಳಂಬೆಳಗ್ಗೆ ಎಲ್ಚೇನಹಳ್ಳಿ ವಾರ್ಡ್ನಲ್ಲಿ ನಡೆದಿದೆ. ಪಕ್ಕದ ವಾರ್ಡ್ನ ನಾಗರಿಕರೊಬ್ಬರು ಎಲ್ಚೇನಹಳ್ಳಿ ವಾರ್ಡ್ನಲ್ಲಿ ಕಸ ಎಸೆದು ಹೋಗುತ್ತಿರುವುದನ್ನು ಗುರುತಿಸಿ ಅವರಿಗೆ ದಂಡವನ್ನು ವಿಧಿಸಲಾಯಿತು. ಇದರೊಂದಿಗೆ ಮಾರ್ಷಲ್ಗಳು ನಾಗರಿಕರನ್ನು ಉದ್ದೇಶಿಸಿ, ದಯವಿಟ್ಟು ನಿಮ್ಮ ಮನೆಯ ಕಸವನ್ನು ಮನೆ ಮುಂದೆ ಬರುವ ಪಾಲಿಕೆಯ ವಾಹನಗಳಿಗೆ ನೀಡಬೇಕು. ಇದರಲ್ಲಿ ಪ್ರಮುಖ ವಿಷಯವೇನೆಂದರೆ ಹಸಿ ಕಸ, ಒಣ ಕಸವನ್ನು ಬೇರ್ಪಡಿಸಿ ನೀಡುವುದು ಮುಖ್ಯವಾದದ್ದು. ನಾಗರಿಕರು ಕಸವನ್ನು ರಸ್ತೆಯಲ್ಲಿ ಸುರಿಯುತ್ತಿರುವುದರಿಂದ ಜಿಬಿಎ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರಿಗೆ ಕೆಟ್ಟ ಹೆಸರು ಬರುತ್ತಿದೆ ಎಂದು ಅರಿವು ಮೂಡಿಸಿದರು. ನೋಡಿ, 85 ಪಿಲ್ಲರ್ ನಂಬರ್ ಕನಕಪುರ ಮುಖ್ಯ ರಸ್ತೆ ಎಲ್ಚೇನಹಳ್ಳಿ. ಈ ರಸ್ತೆಯಲ್ಲಿ ಯಾವ ರೀತಿ ಇದೆ ನೋಡಿ. ಇದು ಮೇನ್ ಹೈವೇ ರೋಡ್. ಆಕ್ಚುಲಿ ಕನಕಪುರ ರಸ್ತೆ. ಇಲ್ಲಿ ಫುಟ್ಪಾತು ಇಲ್ಲ. ಈ ಕಡೆ ಕಸದ ರಾಶಿ, ಸಿಕ್ಕಾಪಟ್ಟೆ ಕಸದ ರಾಶಿ. ಅದಲ್ದಿರ ಹಸುಗಳು ನೋಡಿ, ಎಷ್ಟು ಹಸುಗಳಿದೆ ನೋಡಿ, ಎಷ್ಟು ಹಸುಗಳಿದೆ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಯಾರಿಲ್ಲ. ಈ ರಸ್ತೆ ಪ್ರತಿನಿತ್ಯ ಸಾವಿರಾರು ಗಾಡಿ ಓಡಾಡುವ ರಸ್ತೆ ಇದು. ಈ ರಸ್ತೆಯಲ್ಲಿ ಸಾರ್ವಜನಿಕರು ಹೆಂಗೆ ಓಡಾಡಬೇಕು? ಫುಟ್ಪಾತು ಇದ್ದು ಫುಟ್ಪಾತ್ ಇಲ್ಲದೆ ಇರೋ ಥರ ಆಗಿದೆ ನೋಡಿ. ಎಷ್ಟು ಇದಾಗಿದೆ ನೋಡಿ. ಇದನ್ನ ಯಾರು ಕೇಳೋರು, ಯಾರು ಹೇಳೋರು ಒಂದು ಗೊತ್ತಿಲ್ಲ. ಇಲ್ಲೇನಾದರೂ ಅನಾಹುತ ಆಯಿತು ಅಂತಂದರೆ ಯಾರು ಜವಾಬ್ದಾರಿ ಇದಕ್ಕೆ? ಹೇಗಿದೆ ನೋಡಿ. ಎಲ್ಲಿ ಸ್ವಾಮಿ ಮನೆ? ಮನೆ ಮನೆ ಎಲ್ಚೇನಹಳ್ಳಿ. ಏನಿದು? ಯಾವ ಸಂಧಿಯಲ್ಲಿ? ಎಲ್ಚೇನಹಳ್ಳಿನ ಜರ್ಮನಹಳ್ಳಿನ? ಎಲ್ಲಿ ಎಲ್ಚೇನಹಳ್ಳಿ? ಈ ಕಡೆ, ಅದು ಆ ಕಡೆ ಜರ್ಮನಹಳ್ಳಿ. ಯಾವ ಕಡೆ ನೀನು? ಯಾವ ಕಡೆ? ಈ ಕಡೆ ಎಲ್ಲಿ? ಯಾಕೆ ನಿಮ್ಮ ಮನೆ ಹತ್ರ ಗಾಡಿ ಬರ್ಲಿಲ್ವಾ? ಅಲ್ಲ, ಗಾಡಿ ಆಟೋ ಹೊರಗಡೆ ಅಲ್ಲ. ನಿಮ್ಮ ಮನೆ ಮುಂದೆ ಗಾಡಿ ಬರ್ತಾ ಇಲ್ವಾ? ಬರ್ತಾ ಇದ್ರೆ ಮತ್ತೆ ನಿನ್ ಕಸ ಹಾಕಿ ಇನ್ನೇನಲ್ಲ. ನಾನು ಮಿಕ್ಸ್ ವೇಸ್ಟ್ ತಗೊಂಡ್ಬರ್ತಾ ಇದ್ದೆ. ಸೆಗ್ರಿಗೇಷನ್ ಮಾಡಿಲ್ಲ. ಈಗ ತಗೊಂಡ್ಬರ್ಬಾರ್ದು. ಅದಕ್ಕೆ ದಂಡ ಇರ್ತದೆ. ದಂಡ ಕಟ್ಟಿದ್ರೆ ಬಿಲ್ ಕೊಡ್ತಾರೆ. ಬಿಲ್ ತಗೊಂಡು ಹೋಗಿ. ಬರ್ತಾಯ್ತಾ? ಬಿಬಿಎಂಪಿ ರೂಲ್ಸ್ ರಸ್ತೆಯಲ್ಲಿ ಯಾರು ಕಸ ಹಾಕಿ ನೋಡಲಿ. ಹಸುಗಳಲ್ಲಿ ಇವಾಗ ಇಲ್ಲಿದೆಯಲ್ಲ ತಗೊಂಬರಂಗೆ ಇಲ್ಲ. ಮನೆ ಮುಂದೆ ಬರೋ ಗಾಡಿಗೆ ರಸ್ತೆ ಗಾಡಿಗೆ ಹಾಕಿಸ್ಕೋರು. ಕಾನೂನಿಲ್ಲ. ಕಸ ಇದೆಯಲ್ಲಪ್ಪ, ಕಸ ಇಟ್ಕೊಂಡಿದ್ಯಲ್ಲಪ್ಪ, ಕಸ ಇದೆಯಲ್ಲ ಅಲ್ಲಿ ಗಾಡಿಲಿ. ಸರ್, ನೆಕ್ಸ್ಟ್ ಟೈಮ್ ಹಾಕ್ಬೇಡಿ. ನೆಕ್ಸ್ಟ್ ಟೈಮ್ ಮನೆ ಹತ್ರನೇ ಹಾಕಿ ದಯವಿಟ್ಟು, ಅಲ್ವಾ? ನಾವೆಲ್ಲ ಸೇರ್ಕೊಂಡ್ರು ನೋಡಿ. ನೀವೆಲ್ಲ ಗಣಪತಿಪುರದಿಂದ ತಗೊಂಬಂದಿಲ್ಲ ಹಾಕಿದ್ರೆ ಸರ್, ನೀವು ಅಟ್ಲೀಸ್ಟ್ ಆಟೋ ಡ್ರೈವರ್ ಹತ್ರ ಕನ್ವೀನಿಯನ್ಸ್ ಮಾಡ್ಕೊಂಡು ಕೆಳಗಡೆ ಮಾಡ್ಕೊಂಡು ಒಂದು ವಿಷಯ ನೋಡಪ್ಪ ಇಲ್ಲಿ ಮಡಗ್ತೀನಿ. ಯಾವ ವಾರ್ಡ್ ಬರುತ್ತೆ ಸರ್ ನಿಮ್ದು? ಯಾವ ವಾರ್ಡ್ ಬರುತ್ತೆ? ಅಲ್ಲಿ ಮಾಸ್ಟರ್ ಇರ್ತಾರೆ. ಮಾಸ್ಟರ್ಗಳು ಅವ್ರಿಗೂ ಕಂಪ್ಲೇಂಟ್ ಮಾಡಿ, ದಯವಿಟ್ಟು ಕಂಪ್ಲೇಂಟ್ ಮಾಡಿ. ನೀವು ಎಲ್ಲ ಸೇರ್ಕೊಂಡ್ರೆ ಸ್ವಚ್ಛತೆ ಮಾಡೋಕ್ಕಾಗೋದು. ಒಬ್ಬರ ಕೈಯಲ್ಲಾಗಲ್ಲ. ಹೌದೌದು. ఇప్పుడు ತುಂಬ ಪ್ರಾಬ್ಲಮ್ ಇದೆ ಸರ್ ಅಲ್ಲಿ. ತುಂಬ ಪ್ರಾಬ್ಲಮ್ ಇದೆ ಅಲ್ಲಿ. ಹೌದು. ತಮ್ಮ ಹೆಸರು? ನೆಕ್ಸ್ಟ್ ಟೈಮ್ ಇದು ಮಾಡಿ. ನೀವು ಈ ವಾರ್ಡಲ್ಲಿ ನಿಮ್ಮ ಮನೆಯಲ್ಲಿ ಅಂತ ತೋರಿಸ್ಬೇಕು. ಈ ವಾರ್ಡ್ ಆದ್ರೆ ಎಲ್ಚೇನಹಳ್ಳಿ ಆದ್ರೆ ನೀವು ಎಲ್ಲಿ ಅಂತ ತೋರಿಸ್ಬೇಕು. ಗಾಡಿ ಬರುತ್ತೆ, ಆದ್ರೆ ನಮಗೆ ಹಾಕಕ್ಕಾಗಿಲ್ಲ. ಅಲ್ಲ, ಓಕೆ ಸರ್. ಇಲ್ಲ, ಇವ್ರು ನಮ್ಮ ಮಾಡೋರಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಎಲ್ಚೇನಹಳ್ಳಿ ಇಲ್ಲ. ನಿಮ್ಮ ಮನೆ ತೋರಿಸ್ಬೇಕು. ಈ ತರ ಮಿಕ್ಸ್ ಇದ್ರೆ ನಮ್ಮ ಆಟೋ ತೆಗೆಯಲ್ಲ ಸರ್. ಒಪ್ಕೊತೀನಿ. ಇವ್ರು ನಮ್ಮ ಜರ್ಮನಹಳ್ಳಿ ಅಂತಂದ್ರು. ನೋಡ್ಕೊಳ್ಳಿ ನಿಮಿಷ. ಮನೆ ನೋಡ್ಕೊಂಡ್ಬಿಡಿ. ಅವಲ್ಲಿ ಮನೆ ನೋಡ್ಕೊಂಡ್ಬಿಡಿ.
ಹಿಂಗೆ ಹಿಂಗೆ ಎಲ್ಲ ಇಲ್ಲ ಇದ್ದೀವಿ ನಾವೇನು ತತ್ತಕಾಯಕ್ಕೆ ಇರೋದಿಲ್ಲ ಏನಕ್ಕೆ ಹಂಗೆ ಕ್ಲೀನ್ ಮಾಡ್ತಾರೆ. ಅದು ನಿನ್ನ ಮನೆಗೆ ಹೊರಗೆ ಹಾಕ್ತಂದೆ ಇವಾಗ ಕಸನ ಇವಾಗ ನಾನಿದ್ವಿ ಆಯ್ತು ನಾವಿದ್ವಿ ಹಿಡ್ಕೊಂಡಿದ್ದೀವಿ ಆ ದೊಡ್ಡ ಗಾಡಿ ಎಲ್ಲ ಇದೆಲ್ಲ ನೋಡ್ತೀವಿ ನಾವು ಡೈಲಿ ಇದನ್ನೇ ಮಾಡೋದು. ಇಲ್ಲೇ ಏನ್ ಗೊತ್ತಾ ನೋಡಿ, ಇವಾಗ ನೀವು ಎಲ್ಲಿಂದ ಕಸ ಹಾಕ್ತೀರಾ ಇಲ್ಲಿ ಅಲ್ಲ ಹೇಳ್ತೀನಿ ಕೇಳಿ. ಇಲ್ಲಿರೋರಿಗೆ ನೋಡಿ, ಇಲ್ಲಿರೋರಿಗೆ ತೊಂದರೆ ಆಗುತ್ತೆ ಅಲ್ವಾ. ಇಲ್ಲಿರೋರು ಇವಾಗ ನೋಡಿ, ಇವಾಗ ಇಲ್ಲಿ ಕಾಂಟ್ರಾಕ್ಟ್ ಇದ್ದಾರೆ, ಅವ್ರ ಮೇಲೆ ಒಂದು ಕೆಟ್ಟ ಹೆಸರು ಅಲ್ವಾ. ದಯವಿಟ್ಟು ಹಂಗೆ ಹಾಕಕ್ಕೆ ಹೋಗ್ಬೇಡಿ. ಅದು ನಿಮ್ಮ ಮನೆ ಹತ್ರ ನಿಮ್ಮ ಗಾಡಿ ಬರುತ್ತೆ, ಅಲ್ಲೇ ಹಾಕಿ ಸರ್. ತಮ್ಮ ಹೆಸರು? ಎಲ್ಲಿಂದ ಬಂದಿದ್ದಾರೆ ತಾವು? ತಾವೆಲ್ಲಿರೋ ಸರ್? ಬೀರೇಶ್ವರ ನಗರ. ಇಲ್ಲಿ ಕಸ ಹಾಕ್ತಾ ಇದ್ದೀರಾ? ಹಾ ನೋಡಿ, ನೀವು ಮಾಡೋ ಕೆಲಸದಿಂದ ನೋಡಿ ಏನಾಗುತ್ತೆ ಅಂತಂದ್ರೆ ಎಲ್ಲಾರು ಕೆಟ್ಟ ಹೆಸರು. ಇಲ್ಲಿರೋ ಕಾಂಟ್ರಾಕ್ಟರ್ಗೆ, ಇಲ್ಲಿರೋ ಅಲ್ಲ ಹೇಳ್ತಿ ಕೇಳಿ, ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ. ಯಾವತ್ತು ಎಷ್ಟು ಹೇಳ್ತಿ ಕೇಳಿ, ನಿಮ್ಮ ಮನೆ ಹತ್ರ ಗಾಡಿ ಬರುತ್ತೆ, ಇಲ್ಲ ಅಕ್ಕಪಕ್ಕದ ಮನೇಲಿ ಕೊಟ್ಬಿಟ್ಟು ಅಲ್ಲೋಗಿ ಈಗ ಕೊಟ್ಬಿಡಿ. ಹಂಗೆಲ್ಲ ಹಾಕ್ಬಾರ್ದು ಸರ್. ಹೇಳ್ತಿ ಕೇಳಿ, ಇವತ್ತು ಕಸ ಅಲ್ಲೇ ಗಾಡಿ ಬರುತ್ತೆ. ನೀವೆಲ್ಲ ನೋಡಿ, ಇದು ಹೈವೇ ರೋಡ್, ಇದು ಸಾವಿರಾರು ಜನ ಓಡಾಡ್ತಾರೆ ಅಲ್ವಾ. ನೋಡಿ ಅಲ್ಲಿ ಹಸುಗಳು ಎಷ್ಟಿದೆ ಇದೆ ಅಲ್ಲಿ ಹಾಕ್ತಾರೆ. ದಯವಿಟ್ಟು ಅಲ್ಲೇ ಹಾಕಿ, ಅರ್ಥ ಆಯ್ತಾ? ದಯವಿಟ್ಟು ಅಲ್ಲೇ ಹಾಕಿ ಸರ್. ಮನೆ ಹತ್ರ ಗಾಡಿ ಬರುತ್ತೆ, ಗಾಡಿ ಇಲ್ಲ ಕಣ. ಆಟೋದವರು ಕಸ ಹಾಕಿಲ್ಲ ಅಪ್ಪ, ಅದಕ್ಕೆ 100 ರೂಪಾಯಿ ಹಾಕಿರೋದು. ಕಸ ಹಾಕಿದ್ರೆ ತಾನೇ. ಅಣ್ಣ 100 ರೂಪಾಯಿ ಅವ್ರ ಆಟೋದವರು ಕಸ ಹಾಕಿಲ್ಲ, ಬರೀ ತಂದಿರೋದಕ್ಕೆ ಹಾಕಿರೋದು ನಾನು. ಅಣ್ಣ ನಿನ್ ಕಸ ಎತ್ಕೊಂಬ, ಫಸ್ಟ್ ಹೇಳ್ತೀನಿ ನಾನು. ನಿನ್ ಕಸ ಎತ್ಕೊಂಬ. ಆ ಯಪ್ಪ ಕಸ ಹಾಕಿಲ್ಲ, ಆಟೋದಲ್ಲಿ ಇಟ್ಕೊಂಡಿದ್ದ, ಅದಕ್ಕೆ 100 ರೂಪಾಯಿ ಕಳಿಸಿರೋದು. ನಾನ್ ಸರ್ಟಿಫಿಕೇಶನ್ 1000 ರೂಪೀಸ್ ಇರೋದು ಫೈನು. ಈ 100 ರೂಪಾಯಿ ಅವ್ರಿಗೆ ಅಣ್ಣ ಒಂದು ನಿಮಿಷ ಹೇಳ್ತೀನಿ ನೋಡಿ. ಒಂದು ನಿಮಿಷ ಕಸ ಎತ್ಕೊಂಡ್ಬನ್ನಿ, ನಾನು ತೋರಿಸ್ತೀನಿ ನಾನು ಸರ್ಟಿಫಿಕೇಶನ್ಗೆ ಎಷ್ಟಿದೆ ಅಂತ. ಆ ಯಪ್ಪ ಕಸ ಹಾಕಿಲ್ಲ, ಆಟೋದಲ್ಲಿ ಇಟ್ಕೊಂಡಿದ್ದ, ಅದಕ್ಕೆ 100 ರೂಪಾಯಿ ಹಾಕಿರೋದು ಅಂತ ನೀವು ಹಾಕ್ತಾರೆ ಮನೆಯಲ್ಲ ನಿಮಿಷ ಮಾಡಲ್ಲ. ಎಷ್ಟು ಜನಕ್ಕೆ ಫೈನ್ ಹಾಕಿದ್ರಿ ಈಗ? ಸರ್ ಇವಾಗ ಒಂದು 7 ಜನಕ್ಕೆ ಫೈನ್ ಹಾಕಿದ್ದೀವಿ. 7 ಜನಕ್ಕೆ ಎಲ್ಲರೂ ವಿತೌಟ್ ಈ ಕಡೆಗೆ ಜರಗನಹಳ್ಳಿ, ಕೋಣನಕುಂಟೆ ಎಲ್ಲ ಕಾರಣಗಳು ಹೇಳೋದು ಒಂದೇ. ಬೆಳಗ್ಗೆ ಮನೆ ಹತ್ರ ಬೇಗ ಹೋಗ್ತಾ ಇದ್ದೀವಿ, ಮನೆಯಲ್ಲಿ ಯಾರು ಇಲ್ಲ. ಇನ್ನೊಂದು ಇವರು ಮಾಡೋದೇನಂದ್ರೆ, ಪಬ್ಲಿಕ್ ಮಾಡೋದೇನಂದ್ರೆ ಎಲ್ಲ ಮಿಕ್ಸ್ ತೊಗೊಂಬಂದ್ಬಿಡ್ತಾರೆ. ಮಿಕ್ಸ್ ಆಟೋದವ್ರು ತೆಗಿಯಲ್ಲ. ಈ ಮನೆ ಹತ್ರ ಹೋದಾಗ ಹಸಿ ಕಸ ಒಣ ಕಸ ಡಿವೈಡ್ ಮಾಡಿ ಅಂತ ನಾವು ಹೇಳ್ತೀವಿ, ಅವ್ರು ಮಾಡಿರಲ್ಲ. ಅದನ್ನೇನು ಮಾಡ್ತಾರೆ, ಆಟೋದವ್ರು ತಗೊಳಲ್ಲ. ಮಿಕ್ಸ್ ಇದೆ, ಅದನ್ನ ಡಿವೈಡ್ ಮಾಡಿ ಕೊಡಿ ಅಂತಾರೆ. ಅವಾಗ ಇವ್ರು ಏನು ಮಾಡ್ತಾರೆ, ಪಬ್ಲಿಕ್ ತಂದು ರೋಡಲ್ಲಿ ಬಿಸಾಕಿ ಹೋಗ್ಬಿಡ್ತಾರೆ. ಇದು ಒಂದು ಕಾರಣ. ಇಲ್ಲ ಅಂದರೆ ಎರಡನೇ ಕಾರಣ, ನಾವು ಮನೆಯಲ್ಲಿ ಯಾರಿಗೂ ಇಲ್ಲ ಸರ್, ಹಾಗಾಗಿ ನಾವು ಬೇಗ ಹೋಗ್ತೀವಿ. ಇದು ಎರಡನೇ ಕಾರಣ. ಇದೇ ಕಾರಣ ಕೊಡ್ತೀವಿ, ಮತ್ತು ಈ ಕಾರಣ ಬಿಟ್ಟರೆ ಏನು ಕೊಡಲ್ಲ. ಗಾಡಿ ಬರುತ್ತೆ ಆದರೆ ಕೊಡೋಕ್ಕಾಗಲ್ಲ. ಇದೇ ಕಾರಣ ಕೊಡೋದು.